ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ನೀವು ಬದನೆಕಾಯಿ ಬಜ್ಜಿ ಮಾಡೇ ಮಾಡ್ತೀರಾ ಅಲ್ವಾ? ಆದರೆ ಅದಕ್ಕೆ ಅವರೇ ಕಾಳನ್ನ ಉಪಯೋಗಿಸ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಸಮಥಿಂಗ್ ಸ್ಪೆಷಲ್ ಅಂತಾನೆ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ನು. ಇದಿಷ್ಟೇ ಅಲ್ಲ, ಅನ್ನ ಮುದ್ದೆ ಕೂಡ ಇದನ್ನು ಸರ್ವ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 3 ಉಂಡೆ ಬದನೆಕಾಯಿನ ಈ ಥರ ಒಂದು ಬದನೆಕಾಯಿನ 4 ಭಾಗವಾಗಿ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ 3/4 ಕಪ್ಪಷ್ಟು ಹಸಿ ಅವರೆಕಾಳು, ಆದಷ್ಟು ಎಳೆ ಅವರೆಕಾಳು ತಗೊಳ್ಳಿ. ಈ ಜಾಗದಲ್ಲಿ ಯಾವುದೇ ಒಂದು ಹಸಿ ಕಾಳುಗಳನ್ನ ನೀವು ಹಾಕೋಬೋದು, ಇಲ್ಲ ಅಂದರೆ ಹುರುಳಿ ಕೂಡ ಹಾಕ್ಕೊಂಡು ನೀವು ಈ ರೆಸಿಪಿನ ಮಾಡ್ಕೋಬೋದು. 1 ಹುಳಿ ಟೊಮೆಟೊ, ನೀವು ಬೇಕಿದ್ರೆ ಹುಳಿ ಇಷ್ಟಪಡೋರು 2 ಟೊಮೆಟೊ ಯೂಸ್ ಮಾಡ್ಕೋಬೋದು. 5ರಿಂದ 6 ಹಸಿಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 3/4 ಕಪ್ಪಷ್ಟು ನೀರು. ಅವರೆಕಾಳು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೋಬೇಕು. ಒಂದ್ಸಲ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಕೂಗಿಸ್ಕೊಳ್ಳೋಣ. ಅವರೆಕಾಳು ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ. ಇದರಲ್ಲಿರೋಂಥ ಹಸಿಮೆಣಸಿನಕಾಯಿ, ಟೊಮೆಟೊನ ರುಬ್ಬೋದಕ್ಕೆ ಎತ್ಕೊಳ್ಳೋಣ. ಬದನೆಕಾಯಿನ ಕೈಯಲ್ಲಿ ಹಾಗೆ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಅವರೆಕಾಳು ಬೇಯಿಸೋದಕ್ಕೆ ನೀರು ಹಾಕಿದ್ನಲ್ಲ, ಆ ನೀರನ್ನ ಒಂದು ಕಡೆ ಶೋಧಿಸಿ ಎತ್ತಿಟ್ಕೋಬೇಕು. ಈ ನೀರೇನು ಅಷ್ಟು ಬೇಕಾಗಲ್ಲ, ಬೇಕಿದ್ರೆ ಉಪಯೋಗಿಸ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಬೇಯಿಸಿರೋಂಥ ಹಸಿಮೆಣಸಿನಕಾಯಿ, ಟೊಮೆಟೊ ತೊಗೊಂಡಿದ್ದೀನಿ ತಣ್ಣಗಾದ ನಂತರ. 1/4 ಕಪ್ಪು ಹಸಿ ತೆಂಗಿನ ತುರಿ, 5ರಿಂದ 6 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 2 ಟೇಬಲ್ ಸ್ಪೂನ್ ಬರುತ್ತೆ. ಇದನ್ನು 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಒಂದು 5-6 ಸಲ ಬ್ಲೆಂಡ್ ಮಾಡಿಕೊಂಡ್ರೆ ನೋಡಿ, ನಾನೇನು ನೀರು ಹಾಕ್ಕೊಂಡಿಲ್ಲ. ಆ ಒಂದು ಟೊಮೆಟೊದು ಹಸಿಮೆಣಸಿನಕಾಯಿ ನೀರಂಶ ಇತ್ತಲ್ಲ, ಅದೇ ಸಾಕಾಯಿತು. ನಿಮಗೆ ಬ್ಲೇಡಿಗೆ ಸಿಗಲ್ಲ ಅಂದರೆ ಮಾತ್ರ ನೀರು ಹಾಕೋಬೇಕಾಗುತ್ತೆ. ಇದನ್ನು ಅವರೆಕಾಳು ಒಳಗಡೆ ಹಾಕೊಳ್ಳೋಣ. ಬೇಯಿಸಿರೋಂಥ ಅವರೆಕಾಳು ಒಳಗಡೆ ಈ ಒಂದು ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಬದನೆಕಾಯಿ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಜಸ್ಟ್ ಹಿಂಗಂದರೆ ಸಾಕು, ಅದರ ಎಕ್ಸ್ಟ್ರಾ ಸಿಪ್ಪೆಗಳು ಅದು ಹಾಗೆ ಬಂದ್ಬಿಡುತ್ತೆ. ತುಂಬ ಎಳೆದಾಗಿದ್ರೆ ಸಿಪ್ಪೆ ಏನು ಬರೋದಿಲ್ಲ. ಜಸ್ಟ್ 1-2 ಸಲ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿದ್ರೆ ಸಾಕು, ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಇದನ್ನು ಈ ಒಂದು ಮಿಶ್ರಣದೊಳಗಡೆ ಹಾಕೊಳ್ತಿದ್ದೀನಿ. ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಸ್ಪ್ಯಾಚುಲಾ ಉಪಯೋಗಿಸಿ. ಉಪ್ಪು ಇವಾಗ ಕಾಳು ಬೇಯೋ ಟೈಮಲ್ಲಿ ಹಾಕಿದ್ವಲ್ಲ, ಬೇಕಿದ್ರೆ ಹಾಕೊಳ್ಳೋಣ, ಇಲ್ಲ ಅಂತ ಅಂದರೆ ಏನು ಬೇಕಾಗಲ್ಲ. ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಷ್ಟೇ, 1 ಚಿಟಿಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬೇಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿತಿದ್ದ ಹಾಗೆ 1 ಚಿಟಿಕೆ ಇಂಗು, ಜೊತೆಯಲ್ಲಿ 1 ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 1 ಗರಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿದು ಹಸಿ ಘಮ ಹೋಗಬೇಕು ಅಷ್ಟೇ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆ ತೆಗೆದು ಕಲಸಿಟ್ಕೊಂಡಿರೋವಂಥ ಬದನೆಕಾಯಿ ಮಿಶ್ರಣದೊಳಗಡೆ ಹಾಕೋಣ. ಕಲಿಸ್ಕೊಂಡಿರೋವಂಥ ಬದನೆಕಾಯಿ ಮಿಶ್ರಣದೊಳಗಡೆ ಈ ಒಗ್ಗರಣೆ ಹಾಕೊಳ್ತಿದ್ದೀನಿ. ಇದನ್ನ ಕ್ಲೀನಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಅನ್ನಕ್ಕೆ ಮುದ್ದೆಗೆ ಏನಾದರೂ ಉಪಯೋಗಿಸೋದಾದರೆ ಅವರೆಕಾಳು ಬೇಯಿಸಿರುವಂಥ ನೀರಿದೆಯಲ್ಲ, ಅದನ್ನು ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಇಲ್ಲ ರೊಟ್ಟಿಗೆ, ಚಪಾತಿಗೆ, ಊಟದ ಜೊತೆ ಬಳಸ್ತೀವಿ ಅಂತಂದರೆ ಈ ಕನ್ಸಿಸ್ಟೆನ್ಸಿನೇ ಸಾಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಅವರೆಕಾಳು ಬೇಯಿಸಿಟ್ಕೊಂಡಿದ್ನಲ್ಲ, ಬದನೆಕಾಯಿ ಅವರೆಕಾಳು ನೀರು, ಅದನ್ನು ಒಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಅನ್ನಕ್ಕೆ ಉಪಯೋಗಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ತೀನಿ. ತುಂಬ ಗಟ್ಟಿಗೆ ಏನು ಬೇಕಾಗಲ್ಲ. ಇದಕ್ಕೆ ನೋಡಿಕೊಂಡು ಉಪ್ಪು ಬೇಕಿದ್ರೆ ಹಾಕೋಬೇಕು, ಯಾಕೆಂದರೆ ನೀರಲ್ಲೇ ಉಪ್ಪಂಶ ಇರುತ್ತೆ. ಈ ಕಾಳು ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿದ್ದು. ನೋಡಿ, ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಅವರೆಕಾಳು ಬದನೆಕಾಯಿ ಬಜ್ಜಿ ಅಂತನಾದರೂ ಅನ್ಬೋದು, ಪಲ್ಯನ ಅಂತನಾದರೂ ಅನ್ಬೋದು. ರೆಡಿ ಇದೆ. ಬಿಸಿ ಬಿಸಿ ಈ ಅವರೆಕಾಳು ಬದನೆಕಾಯಿ ಬಜ್ಜಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.